ಕಾಂತೆ, ನಿನ್ನ ಮಾತನ್ನು ಈ ಸಭಾ ಸಜ್ಜನರು ಎಂದಿಗೂ ಮೆಚ್ಚುವುದಿಲ್ಲ. ಯಾತಕ್ಕೆ ಮೆಚ್ಚುವುದಲ್ಲ ಸುಂದರಿ? ಸುಂದರ ಸುಂದರಿ, ತೆರೆಯಲ್ಲಿ ಮೆರೆಯುವ ಶ್ರೀ ರಾಮಲಿಂಗೇಶ್ವರ ನಿನ್ನ ನಡತೆಯನ್ನು ಮೆಚ್ಚುವುದಿಲ್ಲ ಕಾಂತ. ಅಷ್ಟೇ ನನಗೆ ಅನಿಸುತ್ತೆ. ಈ ದಶಕಂಠನ ಮುಂದೆ ಯಾತಕ್ಕೆ ಮಗಳ ಸುಂದರ? ಕಾಂತ ಸುಂದರ, ತಿಳಿದು ನೋಡ ಮತ್ತಿವಂತ ಸರ್ವದ ತಿರುವುದನ್ನು ನೋಡುವುದಿಲ್ಲ, ತಿರುಳು ಮಾಡುವುದಿಲ್ಲ. ಆಹೋ, ಪ್ರಧಾನ ಶ್ರೇಷ್ಠನಾದ ಪ್ರಶಸ್ತಿನ ಕೇಳ. ಅಹೋ ದಶಕಂಠನೆ, ಚೆನ್ನಾಗಿ ಹೇಳು. ಎಲ್ಲ ಮಗನಾದ ಹಿಂದುಳಿದ ನೆನೆಸಿಕೊಂಡರೆ ಎಣ್ಣೆಯ ಹೃದಯ ನಾಡಿದ ಕೋಪಾಗ್ನ ಧಕ್ಕನ ಗುರಿ ಎದ್ದು ಹೇಳಬಹುದು. ಅಯ್ಯೋ, ಎಲ್ಲ ಸೀತೆಯನ್ನು ತಂದ ದಿನದಿಂದಲೇ ನನಗೆ ಅಪಶಕನಿಗೆ ತೋರ್ತಿದವು. ಇದು ಅಲ್ಲದೆ ಎಣ್ಣ ಎಡಗೊಂಡು ಎಡಭುಜ ಎಡಬಿಡದಂತ ಆಡ್ತಿದವು. ಮುಂದಿನ ಸಂಗತಿ ಮಾಡಬೇಕ ಮಂತ್ರಿ, ಸರ್ವಕಾಲ ತಿಳಿದ ಸ್ವತಂತ್ರ. ಅಹೋ ರಾಜೇಂದ್ರ, ಅಹೋ ಮಂತ್ರ, ನಿನ್ನ ಒಡಲ ಸಂಭವನಾದ ಇಂದ್ರಚೇತನ ನೆನೆಸಿಕೊಂಡು ವ್ಯರ್ಥವಾಗಿ ಶೋಕ ಮಾಡಿದರೆ ಬಂದ ಪ್ರಯೋಜನ ಬಲೆ ಬಲೆ ಋಣನ ಬಂದ ರೂಪಣ ಪಶುಪತ್ನಿ ಸುತಲ. ಅಹೋ ರಾಜ, ಅಹೋ ಮಂತ್ರಿ ಅವರಿಗೆ ಇದು ತಾತ್ಪರ್ಯವೇನೆಂದರೆ ಅದೇನು ಮಂತ್ರ? ಹೆಂಡರು ಮಕ್ಕಳು ವಸ್ತು ವಾಹನದ ಋಣ ಇರುವವರೆಗೂ ಇರುತ್ತದೆ. ಅಹೋ ರಾಜ, ಅಹೋ ಮಂತ್ರ, ನಿಮಗೆ ಅಪಶಕನಗಳು ಆಗಲಿಕ್ಕೆ ಶಾಂತಿ ಮಾಡೋಣ ರಾಜ. ಇದಕ್ಕೆ ಚಿಂತೆ ಮಾಡಬೇಡ ರಾಜ, ರಾಕ್ಷಸರ ಕುಲ ತೇಜ. ಅಹೋ ಮಂತ್ರಿ, ನಿನ್ನ ಮಾತು ಸತ್ಯವೇ. ನಾವು ಮಾಡಿದ ಕೆಲಸ ನಾವೇ ಅನುಭವಿಸಲೇಬೇಕು. ಒಳ್ಳೆಂದರೆ ಬಿಡಲಿರುವುದು. ಅಹೋ ಮಂತ್ರಿ, ಅಹೋ ರಾಜ, ಈ ಲೋಕದಲ್ಲಿ ಹೆಸರು ಬಿಟ್ಟು ಗಿಡದ ಗಿಡಗಳನ್ನು ತಿಂತಾವ. ಇದನ್ನ ತಿಳಿದು ಎಲ್ಲ ಪ್ರಾಣವಾದ ಚಿಂತೆ ಇಲ್ಲ. ಹಿಡಿದ ಕಾರ್ಯವನ್ನು ಬಿಡುವುದೆಲ್ಲ ಮುದ್ದಾದ ವರ್ತಮಾನ ತಿಳಿಗಿಲ್ಲ. ಜಾಗೃತಿನವರು ನಮ್ಮ ರಣರಂಗಕ್ಕೆ ಹೋಗೋಣ ಮಂತ್ರಿ. ಅಹೋ ರಾಜೇಂದ್ರ, ಅಹೋ ಮಂತ್ರಿ,
ಯುದ್ಧಕ್ಕೆ ಹೋದ ನಿನ್ನ ಅನುಜನಾದ ಕುಂಭಕರ್ಣನ ರಾಮಚಂದ್ರನ ಶರವತಿಗೆ ಗುರಿಯಾಗಿ ಮರಣ ಬಂದಿರುವನೆಂದು ಚಾರರು ತಿಳಿಸಿದ ರಾಜ ಮೃತಕಲ್ಪ ಭೋಜ. ಆಹೋ ಮಂತ್ರಿಶೇಖರ, ಆಹೋ ರಾಜಶೇಖರ, ಅನುಜಾತಳನ್ನು ಕಳೆದುಕೊಂಡು ನಾನು ಏಕಾಂತದಲ್ಲಿ ಕುಳಿತುಕೊಂಡನು. ನನ್ನ ವಿವೇಕವೆಲ್ಲ ಮಂಡುಪಾಲಾಗಿತ್ತು. ಅಹೋ ಮಂತ್ರಿಶೇಖರ, ಅಹೋ ರಾಜಶೇಖರ, ಈ ಲೋಕದಲ್ಲಿ ಹೆಸರು ಬಿಟ್ಟು ಗಿರಿ ಪ್ರಾಯಣಾದ ಗಿರೀಶ ಗಿರೀಶ ಭಕ್ತನು ಮಗ ಪರಕ್ರಮನ ಬಂಡರಾಮನನ್ನು ಕೊಲ್ಲುವುದಕ್ಕೆ ಕುರಿಸುವುದಂತೆ ಕೊಲ್ಲದಂತಾಗಿದೆ ತಮ್ಮ, ಎಲ್ಲ ಬಲಬಸಿದಂತೆ ಹೋಗಿದಂತಾಗಿದೆ ತಮ್ಮ, ಹೇಗೆ ಮಾಡಲು ಎಲ್ಲ ಕರ್ಮ. ಅಹೋ ರಾಜ, ಅಹೋ ಮಂತ್ರ, ಪ್ರಪಂಚದಲ್ಲಿ ಸುಖ ದುಃಖಗಳ ಕ್ಷಣ ಕ್ಷಣಕ್ಕೆ ಬಂದದುತ್ತವೆ. ಅದಕ್ಕೆ ಅಂಜುವುದಕ್ಕೆ ಧೈರ್ಯ ಸರ್ವ ಸಾಧನ ಮಂದಾಗೆ ಕಷ್ಟ ಬಂದರೆ ಧೈರ್ಯದಿಂದಿರಬೇಕು ರಾಜ ನತಕಲ್ಪ ಭೋಜ. ಅಹೋ ಪ್ರಧಾನಿ, ಅಹೋ ದಶಕಂಠನೇ, ಅಗಲಿಸಿ 6 ತಿಂಗಳ ಅಂಜಿಗೆ ಕಟ್ಟಿ ಹಸರ ಕೆಂಗಟ್ಟ ಸೃಷ್ಟಿಗಳನ್ನು ಜಂತುಗಳನ್ನು ಭಕ್ಷಿದವ. ಸಂತೋಷವಾದರೆ ಪರಮೇಶ್ವರನ ಕುರಿತು ನಮ್ಮ ಸೂಲವನ್ನು ನಷ್ಟಗೊಳಿಸಿ ನಮ್ಮ ಮೇಲೆ ಮನಸ್ಸು ಮರದ ಮರಳಬಾರದಂತೆ ಪರಲೋಕವನ್ನು ಸೇರಿದನು. ಶಿವ ಶಿವ, ತಮ್ಮನ ಮಡಿದನು, ಮಗನ ಅಗಲಿದನು. ಇನ್ನೇನಿದೆ ಹತಭಾಗ್ಯನಾದನು ಪ್ರಧಾನಿ, ಮುಂದಿನ ಕಾರ್ಯದಲ್ಲಿ ಆಲೋಚನೆ ಮಾಡಬೇಕು ಯೋಚನೆ. ಅಹೋ ದುರಾಧೀರನಾದ ದಶಕಂಠನೇ, ಅಹೋ ಮಂತ್ರಿವರ್ಯನ, ನಿನ್ನ ಅನುಜನಾದ ಕುಂಭಕರ್ಣನ ವೈರಿಗಳ ಸಮೂಹದಲ್ಲೇ ಪಕ್ಕೊಂಜರದ ಕಪಿಗಳ ಮಡದ ಶ್ರೀ ಲಕ್ಷ್ಮಣನ ಮೋರ್ಚೆಗದನ. ಅಹೋ ರಾಜ, ಅಹೋ ಮಂತ್ರ, ಕಪಿಗಳಂ ಕೊಂದು ಶ್ರೀರಾಮನನ್ನು ಕೆರಳಿಸಿ ಕುಂಭಕರ್ಣನ ವೀರ ಸ್ವರ್ಗಕ್ಕೆ ಪ್ರಯಾಣ ಮಾಡಿ ಅಂತ ಯೋಗ್ಯ ಪುರುಷ ನಮ್ಮಂತ ಹತಭಾಗ್ಯರಿಗೆ ಉಳಿಯುವನ ರಾಜ ರಕ್ಷಿಸಿಕೊಳ್ಳ ತೇಜ. ಅಹೋ ಮಂತ್ರಿವರ್ಗನ, ಅಹೋ ರಾಜವರೇನೇ, ಅನುಜಾತಳನ್ನು ಕಳೆದುಕೊಂಡು ನಾನು ಓರ್ವನ ಏಕಾಂತದಲ್ಲಿ ಕುಳಿತುಕೊಂಡನು. ನನ್ನ ವಿವೇಕವೆಲ್ಲ ಮಣ್ಣು ಪಾಲಾಗಿತ್ತು. ಅಯ್ಯೋ ಶಿವ ಶಿವ, ತಮ್ಮನ ಮಡಿದನು, ಮಗನ ಅಗಲಿದನು. ಇನ್ನೇನಿದೆ ಹತಭಾಗ್ಯನಾದನು ಪ್ರಧಾನಿ, ಮುಂದಿನ ಕಾರ್ಯದಲ್ಲಿ ಆಲೋಚನೆ ಮಾಡಬೇಕು ಯೋಚನೆ. ಅಹೋ ರಾವಣ, ಅಹೋ ಪ್ರಧಾನಿ, ಮಡಿದು ಹೋದ ಕುಂಭಕರ್ಣಾದಿಗಳನ್ನು ನೆನೆಸಿಕೊಂಡು ಮಾಡುವುದನ್ನು ಬಿಡು. ಲಂಕಾ ನಗರಕ್ಕೆ ಕರ್ತನಾಗಿ ನೀನೇ ಪರಿಕ್ರೋಧನ ಶಾಸ್ತ್ರವನ್ನು ಓದಿ ಹತ್ತರ ಮುಂದಿನ ಗತಿಯನ. ಅಹೋ ರಾಜ, ಅಹೋ ಮಂತ್ರಿವರ್ಗನ, ಈಗ ದುಃಖ ಪಡುವುದು ಸರಿಯಲ್ಲ. ಈಗ ಹೆಸನಂ ಬಿಡು. ವೈರಿಗಳ ಲಂಕಾಪಟ್ಟಣದ ಪಕ್ಕ ದಾಳಿಯನ್ನಿಟ್ಟು ಹಾಳು ಮಾಡುವರ ಮಿಂಚಿ ಹೋದ ಕೆಲಸಕ್ಕೆ ಚಿಂತ ಮಾಡಿದರೆ ಬಂದ ಪ್ರಯೋಜನ ರಾಜ ಸಾಂದ್ರಗುಣ ತೇಜ. ಅಹೋ ಮಂತ್ರಿ, ವೃತ ಸಂಕಟ ಪಟ್ಟರ ಪೇಜಿನೆಲ್ಲ ಉದರಾಸ್ತ್ರ ದೃಢಂ ಎನ್ನ ಸೂರ್ಯನ ಮರಣಂ ನಿಸ್ಸಹಸ್ರ. ಅಹೋ ಮಂತ್ರಿ, ಇದು ತಾತ್ಪರ್ಯ ಏನೆಂದರೆ, ಅಹೋ ರಾಜ ತಾತ್ಪರ್ಯವೇನು? ಉದಾರ ಮನಸ್ಸಿನಲ್ಲಿಗೆ ದ್ರವ್ಯವು ಉಲ್ಲಕಡ್ಡೆ ಸಮಾನವು, ಸೂರ್ಯನಿಗೆ ಮರಣವು, ಮರಿಯಲ್ಲಿ ಪ್ರಾಯವು, ಆಸೆಲ್ಲದವನು ಈ ಜಗತ್ತದಲ್ಲಿ ಉಲ್ಲಕಡ್ಡೆ ಸಮಾನವು ಅಂದ ಮೇಲೆ ನಾನಂತ ಮೂರ್ಖನ. ಅಹೋ ಪ್ರಧಾನಿ, ಇದು ಹಾಗಿರಲಿ. ಮುಂದಿನ ಕಾರ್ಯದಲ್ಲಿ ಆಲೋಚನೆ ಮಾಡಬೇಕು ಮಂತ್ರಿ. ಸರ್ವಕಾಲಕ್ಕೆ ನೀನು ಸ್ವತಂತ್ರ. ಅಹೋ ರಾಜ, ಅಹೋ ಮಂತ್ರಿ, ಚದುರಂಗದ ಬಲವು ಸಿದ್ಧವಾಗಿರುವುದು. ನಾನು ಯುದ್ಧಕ್ಕೆ ಹೋಗಿ ಒಬ್ಬರೇ ಆ ರಾಮನ ಸೈನ್ಯವನ್ನೆಲ್ಲ ನುಗ್ಗು ನುಗ್ಗು ಮಾಡಿ ಸಂತೋಷದಿಂದ ಸೀತೆಯನ್ನು ನಿನ್ನನ್ನು ಹೊರಪಡಿಸಂದು ಮಾಡ್ತೇನೆ ರಾಜ ನತಕಲ್ಪ ಭೋಜ. ಬಲ ಬಲ ಪ್ರಧಾನಿ, ನೀನು ಹಾಡಿದ ಮಾತು ಸಹಜ. ನಾವು ಇರುವರು ರಣರಂಗಕ್ಕೆ ಹೋಗೋಣ ಮಂತ್ರಿ. ಸರ್ವಕಾಲಕ್ಕೆ ನೀನು ಸ್ವತಂತ್ರ. ರಾಜ ರವಿಕೊಂಡ
ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಗೋವಿಂದ ವಿಂದ ಬಿಹಾರಿ ಜಯ ಕೃಷ್ಣ ಮುಕುಂದ ಮುರಾರಿ ದೇವಕಿ ಬಾಲ ಶ್ರೀ ಗೋಪಾಲ ದೇವಕಿ ಬಾಲ ಶ್ರೀ ಗೋಪಾಲ ಅನುದಿನ ನಿನ್ನ ಧ್ಯಾನ ಮಾಡುವೆನ ಅನುದಿನ ನಿನ್ನ ಧ್ಯಾನ ಮಾಡುವೆನ ಧನುಜಾಹರಣ ದೇವದ ಧನುಜಾಹರಣ ದೇವದ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಗೋವಿಂದ ವಿಂದ ವಿಹಾರಿ ಕೃಷ್ಣ ಮುಕುಂದ ಮುರಾರಿ ಹೇ ಕೃಷ್ಣ ನಾರಾಯಣ 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 ಶ್ರೀಮನ್ನಾರಾಯಣ ಏನಪ್ಪ ಇದು ನಿನ್ನ ಲೀಲೆ ಕ್ಷೀರಸಾಗರ ಶಯನವೇ ಆಪತ್ ಬಾಂಧವನೇ ಅನಾಥ ರಕ್ಷಕನೇ ಜಗದೋದ್ಧಾರನೆ ನಾರಾಯಣ ನಾರಾಯಣ ಗೋವಿಂದ ಗರುಡಧ್ವಜ ಎಲ್ಲ ಸಾರಥಿಯೇ ಸ್ವಾಮಿ ನೋಡಿದೆಯಾ ಈ ರಾವಣನ ಹದೋಗತಿ ಅದೇನು ದೇವ ಅನುಜನಾದ ಕುಂಭಕರ್ಣನನ್ನು ಪುತ್ರನಾದ ಇಂದ್ರಜಿತ್ತನನ್ನು ನೆನಪಿಸಿಕೊಂಡು ಮೌನದಿಂದ ಹೇಗೆ ಕುಳಿತಿರುವನು ಹಾ ಆಗಲಿ ನಾವು ಮಾಡುವುದೇನು ನಾರಾಯಣ ನಾರಾಯಣ ಎಲ್ಲವೂ ನಿನ್ನ ಲೀಲೆ ತಂದೆ ನೀನು ಊರ ಉದ್ಧಾರ ನಮೋ ನಮೋ ನಾರದರೆ ಘನವಿದ್ಯೆ ಶರಣೆ. ಐಶ್ವರ್ಯ ಮತ್ತು ತ್ರಿಲೋಕ ಅಧಿಪತಿಯಾದ ರಾವಣ ನಿನಗೆ ಮಂಗಳವಾಗಲಿ ಮೇಲೆ ಕೇಳು ಅಹೋ ಸ್ವಾಮಿ ನಾರದರೆ ಅಹೋ ದಶಕಂಠನೇ ದಾವಲೋಕವನ್ನ ಸಂಚಾರವನ್ನ ಮಾಡಿ ಬಂದರೆ ದಾವಲೋಕದಲ್ಲಿ ಏನನ್ನ ವರ್ತಮಾನ ತಿಳಿದರೆ ಚೆನ್ನಾಗಿ ರಾವಣ ಮುಂದೆ ತಿಳಿಸಿದ ನಾರದರೆ ಮಗ ಹೀರರೆ ಅಹೋ ದಶಕಂಠನೇ ಅಹೋ ಸ್ವಾಮಿ ನಾರದರೆ ಸಕಲ ಲೋಕ ಸಂಚಾರ ಮಾಡಿ ಬಂದಿರುವೆನು ಹೌದನು ಸ್ವಾಮಿ ನಾರದರೆ ಆದರೆ ವಿಶೇಷ ವರ್ತಮಾನವೇನು ಬರಲಿಲ್ಲ ಪೌರ್ಣಮಿ ಚಂದ್ರನಂತೆ ತೇಜಸ್ವಿಯಾದ ನಿನ್ನ ಮುಖವು ಇಂದು ಹೇಗೆ ಕುಂದಿರಲು ಕಾರಣವೇನು ರಾಜ ರವಿಕೋಟಿ ತೇಜ ಅಹೋ ಸ್ವಾಮಿ ನಾರದರೆ ಅಹೋ ದಶಕಂಠನೇ ಎನ್ನಯ ಸಂಘಟಿಸಿದ ವರ್ತಮಾನ ವಿಶೇಷವನ್ನ ಹೇಳ್ತೀನಿ ಕೇಳಿರೆ ಅಹೋ ಬ್ರಹ್ಮ ಮಾನಸ ಪುತ್ರರೇ ಅಹೋ ದಶಕಂಠನೇ ದಂಡಕಾರಣ್ಯದಲ್ಲಿ ವಾಸವಾಗಿ ರಾಮನ ಮಡಿದಿಗಳಾದ ಸೀತೆಯನ್ನು ತನ್ನ ಶೇಖವನದಲ್ಲಿಟ್ಟಿದ್ದು ನಾರಾಯಣ ರಾಜ ನಿಮಗೆ ತಿಳಿದ ಸಭೆ ಹಾಗಿರಲಿ ಆ ಸೀತೆಯನ್ನ ಕರೆದುಕೊಂಡೋಗಲು ರಾಮನ ಕಪಿಸೇನವನ್ನು ಕೂಡಿಕೊಂಡು ಬಂದು ಇಂದ್ರಜಿತ್ತ ಕುಂಭಕರ್ಣ ಮೊದಲಾದರನ್ನು ಸಂಹಾರ ಮಾಡಿದರು ಆದ ಕಾರಣ ನಾನು ಓರವನೇ ಉಳಿದಿರುವನು ಅಹೋ ಸ್ವಾಮಿ ನಾರದರೆ ಅಹೋ ದಶಕಂಠನೇ ಜಂಬಾಯನ ಸರಿಯನ್ನು ಜಯಿಸುತ್ತಿರ ಆ ಬಂಡ ರಾಮನನ್ನು ಕೊಲ್ಲುವುದಕ್ಕೆ ಏನಾದ್ರೂ ಉಪಾಯ ಇದ್ರೆ ಹೇಳ ಸ್ವಾಮಿ ನಿಮ್ಮಂತ ಮಾತುಗಳನ್ನು ಕೇಳಿದರೆ ಯಾವುದೋ ಒಂದು ಉಪಾಯನ ಒಳಿಬೋದು ಆಲೋಚನೆ ತಿಳಿಸಂತ ಕೇಳಿದ್ರೆ ಹೇಳ ಮಗ ಮಗ ಅಹೋ ರಾವಣ ಅಹೋ ಸ್ವಾಮಿ ನಾರದರೆ ವಿಚಾರವನ್ನು ತಿಳಿಸೋನು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಸ್ವಾಮಿ ನಾರದರೆ ಅಹೋ ದಶಕಂಠನೇ ಚೆನ್ನಾಗಿ ಕೇಳು ಸ್ವಾಮಿ ನಾನು ಚೆನ್ನಾಗಿ ಹೇಳಿ ಆತ್ಮಲಿಂಗವ ಪಡಿದ ವೀರ ಆತ್ಮಲಿಂಗವ ಪಡಿದ ವೀರ ಕೇಳೋ ರಾವಣ ಕೇಳ
ಪಡಿದ ವೇರ ಕೇಳೋ ರಾವಣ ಕೇಳೋ ರಾವಣ ವಿತ್ತ ವಿಚಾರ ತಿಳಿಸುವೆ ನಿನಗೆ ಕೇಳೋ ತಾಕ್ಷಣ ಕೇಳೋ ಈ ಕ್ಷಣ ಹೌದಾ ಸಕಲನೆ ಭೈರವನ ಭೈರವನ ಮಹಾಸೋರರು ಹೌದಾ ಸಕಲನೆ ಚೆನ್ನಾಗಿ ಸ್ವಾಮಿನಾರಾಯಣರೇ ಚೆನ್ನಾಗಿ ಹೇಳು. ಭೈರವನ ಭೈರವನ ಮಹಾಸೋರರು ಇಳಿದ ಕಾರ್ಯವು ಎಂದು ಅವರು ಬೇಡಲಾರರು ಹೌದಾ ಸಕಲ ಚೆನ್ನಾಗಿ ಕೇಳು. ಸ್ವಾಮಿನಾರಾಯಣರೇ ಚೆನ್ನಾಗಿ ಹೇಳು. ಹಿಡಿದ ಕಾರ್ಯವು ಎಂದು ಅವರು ಬೇಡಲಾರರು ಬೇಡಲಾರರು ಪಾಪಲೆಂಬವ ಪಡಿದ ಬೇರ ಕೇಳೋ ರಾವಣ ಕೇಳೋ ರಾವಣ ಗುಪ್ತ ವಿಚಾರ ತಿಳಿಸುವೆ ನಿನಗೆ ಕೇಳೋ ತಾಕ್ಷಣ ಕೇಳೋ ಈ ಕ್ಷಣ ನಾರಾಯಣ ನಾರಾಯಣ ಅಹೋ ರಾವಣ ಆಹೋ ಸ್ವಾಮಿನಾರಾಯಣರೇ ಮೂರು ಲೋಕದ ಗಂಡನಾದ ನಿನಗೆ ನಾನು ಉಪಾಯ ಹೇಳಬೇಕೆ ಅದೇನು ಸ್ವಾಮಿನಾರಾಯಣರೇ ಸೈ ಸೈ ರಾವಣ ಕಷ್ಟ ಕಾಲದಲ್ಲಿ ಯಾರಿಗಾದರೂ ಆಲೋಚನೆ ಒಳೆಯುವುದಿಲ್ಲ ಅಹೋ ರಾವಣ ಆಹೋ ಸ್ವಾಮಿನಾರಾಯಣರೇ ಆದರೆ ಗುಪ್ತವಾದ ಮಾತನ್ನು ಹೇಳುತ್ತೇನೆ ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಾಮಿನಾರಾಯಣರೇ ಪಾತಾಳ ಲೋಕದಲ್ಲಿ ಐರಾವಣ ಮೈರಾವಣರೆಂಬ ರಕ್ಕಸರಿದ್ದಾರೆ ಅವರು ಮಹಾಪರಾಕ್ರಮಿಗಳಾಗಿದ್ದಾರೆ ಹಿಡಿದ ಕಾರ್ಯವೆಂದೆಂದಿಗೂ ಬಿಡಲಾರರು ಅಹೋ ದಶಕಂಠನೆ ಆಹೋ ಸ್ವಾಮಿನಾರಾಯಣರೇ ಹೇಗಾದರೂ ಮಾಡಿ ಆದ್ದರಿಂದ ಅವರ ಉಪಾಯದಿಂದ ನಿನ್ನ ಹತ್ತಿರ ಕರೆಸಿಕೊಂಡರೆ ನಿನ್ನ ಕಾರ್ಯವು ಸಫಲವಾಗುವುದು ನಿನ್ನ ಕಾರ್ಯವು ದಿಪ್ಪಟವಾಗುವುದು ಅಹೋ ರಾವಣ ಆಹೋ ಸ್ವಾಮಿನಾರಾಯಣರೇ ನಾನು ಇನ್ನೇನು ಹೋಗಿ ಬರುತ್ತೇನೆ ಅಪ್ಪಣೆ ಕೊಡು ರಾಜ ರವಿಕೋಟಿ ತೇಜ ಹೋಗಿ ಬರುವಂತರಾಗಿರೋ ಸ್ವಾಮಿ ರಾಕ್ಷಸರಿಗೆ ಬೇಡ. ಐರಾವಣ ಮೈರಾವಣ ನೀನೇ ನನ್ನ ಪ್ರಾಣ ರಮ ರಮಣ ನೀನೇ ನನ್ನ ಪ್ರಾಣ ರಮ ರಮಣ ಹಾಡುತ್ತ ಪಾಡುತ್ತ ನಾ ಬಂದೇನೋ ಹಾಡುತ್ತ ಪಾಡುತ್ತ ನಾ ಬಂದೇನೋ ನೀನೆ ನನ್ನ ಪ್ರಾಣ ರಮ ರಮಣ ನೀನೆ ನನ್ನ ಪ್ರಾಣ ರಮ ರಮಣ ಇಚ್ಚನ ಕಲನ ಹೋಗಿ ಬರುವನ ಇಚ್ಚನ ಕಲನ ಹೋಗಿ ಬರುವನ ಮುಂದಿನ ಸಮಯಕ್ಕೆ ಮತ್ತೆ ಬರುವೆನ ಮುಂದಿನ ಸಮಯಕ್ಕೆ ಮತ್ತೆ ಬರುವೆನ ನೀನೆ ನನ್ನ ಪ್ರಾಣ ರಮ ರಮಣ ನೀನೆ ನನ್ನ ಪ್ರಾಣ ರಮ ರಮಣ ರಮ ರಮಣ ನಾರಾಯಣ ನಾರಾಯಣ ಎಲ್ಲ ಸಾರಥಿ ಸ್ವಾಮಿ ನಾವು ಇಲ್ಲಿಗೆ ಬಾರದಿದ್ದರೆ ರಾವಣ ಹೈರಾವಣ ಮೈರಾವಣರೆಂಬ ರಕ್ಕಸರು ಉಳಿಯುತ್ತಿದ್ದರು ಹಾ ಈ ರಕ್ಕಸರು ನಾಶವಾಗುವುದಕ್ಕೆ ಇದೇ ಕಾರಣ ಎಲ್ಲ ಸಾರಥಿ ಸ್ವಾಮಿ ನಾರದರು ಕಾಲಿಟ್ಟಲ್ಲಿ ಮಾತು ಖಾಲಿಯಾದೀತೆ
ನಾವು ಹರಿ ಸಂಕೀರ್ತ್ಯ ಮಾಡುತ್ತಾ ಮತ್ತೆಲ್ಲಿಗಾದರೂ ಹೋಗೋಣ ನಡಿಯಪ್ಪ ಸಾರಥಿ. ನಿಮ್ಮ ಇಷ್ಟ ಅಂತ ಆಗಲ್ಲ ಸ್ವಾಮಿ, ಸಜ್ಜನ ಪ್ರೇಮಿ. ಜಾಲಮಂಚಿ ಹರಿಶಾಮನವರು ರಾವಣ ಪಾತ್ರ ಮಾಡುವಂತವರಿಗೆ 101 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಸಾರಥಿ ಭೂಪತಿ, ನಮ್ಮ ಮೇಲೆ ಕರುಣ ಬಿಟ್ಟು ಶ್ರೀಲೋಕ ಸಂಚಾರಿಯಾದ ನಾರದರು ಹೈರಾವಣ ಮೈರಾವಣನ ವರ್ತಮಾನ ವಿಶೇಷವನ್ನು ಹೇಳಿದರು. ಆದ ಕಾರಣ ಈ ಪತ್ರವನ್ನು ಕೊಟ್ಟ ಲಂಕಾ ಪಟ್ಟಣಿಗೆ ದೊರೆಯಾದ ರಾವಣಾಸುರನ ರಾಜನ ನಿಮ್ಮನ್ನ ಕರೆದುಕೊಂಡ ಬಾಯಿಂದ ಅಪ್ಪಣೆ ಮಾಡಿದ ಹೋಗಿ ಜಾಗದಿಂದ ಪಾತಾಳ ಲೋಕದಲ್ಲಿ ಕರೆದುಕೊಂಡ ಬರುವಂತ ನನ್ನ ಸಾರಥಿ ಹೊರಟಾಗುತ್ತೆ. ನಿಮ್ಮ ಇಷ್ಟ ಅಂತ ಅಲ್ಲ ಭೂಪತಿ. ಕರ್ಕೊಂಬರೋಣ ಪಾತ್ರ ಮುಂದಕ್ಕೆ ಕಳ್ಸ್ಕೊಡ್ಬೇಕು ಪಾತ್ರನ. ಬಂದಾರನ್ನದಾರಂದಿಗೆ ದೊರೆಯೇ ಭಾಗ್ಯದಾಸರಿಯೇ ಬಳಿರ್ಯ ಎಲೈ ಮನ್ನವ ಮುರೋದು ನುಡಿ ಗಡಳಿಯಿಂದ ಕದ ಕಂಟಿನಂತೆ ಛತ್ರಮತಿ ವಿಲಾಸದಿಂದ ಬಾರಿಗೆ ವಾರದಾಕ್ಷ ತಾರಕ ನಮ ಸಾರತ್ತಿರುವ ವೀರಾದಿ ವೀರ ನಮ್ದಾರಂದ ಕೆಳವ ಧೀರಮರ ಧೀರದಾರ ಕಿಂಕರ ಓಹೋ ದೇವ ನಾವುದಾರಂದರೆ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರಲ್ಲಿ ಬುದ್ಧನಂತಿರಬೇಕು, ಸಾಧು ಸಜ್ಜನರಲ್ಲಿ ಸಮವಾಗಿರಬೇಕು, ದೀನರ ಜೊತೆಯಲ್ಲಿ ಧರ್ಮರಾಜನಂತೆ ಇರಬೇಕು. ಹೀಗೆ ಮಿಂಚಿ ಮರಿಯಾಗಿ ಹೋದ ಕರ್ನಾಟಕ ರತ್ನ ಪುನೀತ್ ರಾಜಕುಮಾರ್ನಂತ ಹೆಸರು ಉಳಿಸ್ಕೊಳ್ಳಬೇಕು. ಇಂಥ ನೀತಿ ಮಾತುಗಳನ್ನು ಹೇಳುವ ಎನ್ನಗ ಗುರುವಾದ ಒಂದವಾಗಲಿನ ಸಿದ್ದಪ್ಪ ಮಾಸ್ಟರ್ನಂತಹ ಗುರುವಿರಬೇಕು. ಅಂತ ಗುರುವನ್ನು ಮನದಲ್ಲಿ ಸ್ಮರಿಸುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನೆಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾವು ಅಂಕಿತವ. ಸಾರಥಿ ನಾವುದಾರಂದರೆ ತಾವುದಾರ ದೇವ, ಈ ಬ್ರಹ್ಮಾಂಡಲೋಳ ಬಗ್ಬಗಲೆನಿಸುವ ಐದರೆ ಇದೆ ಗುಂಡಿಗಳ ಆ ಸಾರಥಿ ಭೂಪತಿ ಶಿವ ಸಾಧುಲ ಗಂಡು ಬೇರುಂಡ ಗಂಡು ಮುರುಳ ಸಮದಕ್ಕೆ ಪಾರ್ವತಿ ಅಮ್ಮನವರ ಸಹಿತ ಬೈರೇ ಎಮ್ಮ ಪರಾಕ್ರಮಕ್ಕೆ ಸ್ವರ್ಗಾಧಿಪತಿ ಮೈದನ ಸಿಡಿಮಿಡಿಲುಕೊಂಡು
ಅಡಿವಮ್ಮ ಸೇರಿಕೊಂಡನು. ಭಲೆ ಸಾರಥಿ ಭೂಪತಿ ಇದು ಅಲ್ಲದೆ ಅಳಕಾವತಿಯ ಒಡೆಯನಾದ ಕುಬೇರನ ದನದ ಕಟ್ಟೆ ಮಿಳಿದು ಎತ್ತಲಾಗಿ ಮೈಗೊಟ್ಟನು. ಭಲೆ ಇಂಥ ವಿಕ್ರಮರಣ ಭಯಂಕರ ಪಾತಾಳ ಲೋಕಕ್ಕೆ ಒಡೆಯನಾದ ಐರ್ಯ ಅವನನ್ನು ತಿಳಿಯಲೇ ಸಾರಥಿ ಒಡಸಿದ ಭಲೆ 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 ಭೈರವನ ಮಹಾರಾಜರ ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಧ್ಯಕ್ಕೆ ಬಂದ ಕಾರಾರ್ಥವನ್ನು ದೊರೆಯೇ ಇಲ್ಲಿ ಮುಂದೆ ನಿಂತ್ಕೊಂಡು ಅವನು ಪ್ಯಾಂಟ್ ಹರಿಯೇ ಸರ್ಕೊಂಡು ನಿಂತ್ಕೊಂಡು ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾಲವೊಂದು ಕಳಿವಿಯಾ? ಹೌದು ದೇವ. ಸಾರಥಿ ಭೂಪತಿ ನಮ್ಮ ತಮ್ಮನಾದ ಅನುಜನಾದ ಮೈರಣ ಸಂಘ ಸಮ ಆಲೋಚನೆ ಮಾಡ ಕಾರಣ ಬರೋಣ ಅತಿ ಕಂಡಿಯ ಸಾರಥಿ ತಿಳಿತ್ಯ ನಾನು ಒಂದು ಸಂಗತಿ ತಿಳಿದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ಸಾರಥಿ ಮತ್ತೇನು ಭೂಪತಿ ಜಾಗ್ರತೆಯಿಂದ ಹೋಗಿ ನಮ್ಮ ತಮ್ಮನಾದ ಮೈರವನನ್ನು ಕರೆದಂತನಾಗ ಸಾರಥಿ ಹೋಗಿ ನಿನ್ನ ಜಾಗ್ರತೆ ನಿಮ್ಮಿಷ್ಟ ಅಂತ ಅಲ್ಲ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ಗುಡಿಕಂದ ಕಡಲಾಸದಿಂದ ಬಂದ ವೀರನನ್ನು ತಾವುದಾರಂದು ಕೈದರಿಯೇ ಭಾಗ್ಯದಾಸರಿಯೇ ಕರದಲ್ಲಿ ಬಿಲ್ಲು ಬಾಣಗಳನ್ನು ಬಿಡಿದು ಬಂದ ವೀರನನ್ನು ತಾವುದಾರಂದು ಕೇಳಿದೆ ದೇವ ದಿವ್ಯ ಪ್ರಭಾವ ದೇವ ಚಂಡತನದಿಂದ ಚಂಡಿಯಂ ಪೆಡದ ಹಂಡಲದ್ದ ವರವ ಜಗದ್ಬಂಡರ ಮಂಡಿಗಯ ಗುಂಡಿಯಂ ಕಡನಗೈದ ಬಂದ ಬಂಡ ಪಾಸುಂಡರ ಸಂಭ್ರಮದಿಂದ ಚಲ್ಲನ ಚೆಲ್ಲಿದವ ಸೊಲ್ಲಲಿತ ಮಲ್ಲಿಗೆಂತಿರುವ ತಾವರಗಳ ನಿಲ್ಲಲಾರದ ಪಲ್ಲನೆ ಪತಕ್ಕೆ ದೇವಾ ಅಂಡಲದ್ದ ಬರುವ ಜಗದ್ಬಂಡರ ಮಂಡಿಗಯ ಗುಂಡಿಯಂ ಕಡನಗೈದ ಬಂದ ಬಂಡ ಪಾಸುಂಡರ ರುಂಡಗಳಂ ಚಂಡಾಡವ ವೀರಾಜ ವೀರ ಎನ್ನ ಎದುರಿಗೆ ಬಂದು ವೈರಿಗಳು ಮಾಡುವ ಸಮ್ಮಾನ ದೇವಾ ವ್ಯಾಕರಣಂತೆ ಶೀಘ್ರವಾಗಿ ಗದವಂ ಪಡೆದ ಮುಂಭಾಗದೊಳ ನಿಂತ ಮಾತನಾಡಿಸುವ ನೀವು ತವನ ಪಟ ನೋಡಿ ಎನ್ನ ಮುಂದಿನ ಓಹೋ ಭೂಪತಿ ಎಲೆಮಳಕೆಯ ಪರಾಕ್ರಮವು ಮಳೆ ಇಲ್ಲದ ಸಮಯದಲ್ಲಿ ತಿಳಿಯುವುದು ಧರ್ಮ ಮಾಡುವನ ಪರಾಕ್ರಮವು ಬರಗಾಲಿಯಲ್ಲಿ ತಿಳಿಯುವುದು ಯುದ್ಧ ಮಾಡುವನ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು ಲಗ್ನಾದವನ ಪರಾಕ್ರಮವು 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು ಕಣ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು ಈ ಗೋನಾಳಿನ ಚಿಕ್ಕ ಕಂದ ಸಾರಥಿ ಪರಾಕ್ರಮವು ಬೆಳಕರಿದ್ರೊಳಗೆ ತಿಳಿಯುವುದು ದೊರೆಯೇ ನಿಮ್ಮ ನಾಮಾಂಕಿತವನ್ನು ನಾನು ಅರಿಯೇ ತಾವುದಾರ ದೇವ ಘಟಿತ ಪ್ರಭ ಪಟಲದಂತೆ ಪರಿಶೋಭಿಸುವ ಮುಖಟ ವರ್ತನ ಪಕ್ಕ ಮದನ್ ಮದಕೋ ಮುದುಕನ ಸರ್ರದ ಸುರಿದು ಸೊಬ್ರ ಹಬ್ಬರದಾಳಿ ಪ್ರಾಪಿಸುವ ಜಯ ಮೋದದಂತೆ ಗುಡುಗಂದ ಎನ್ನ ಕೊಂಬೆನಗೆ ವೀರ ಬಬ್ಬೆ ಮಟ್ಟರೆ ಕೋಟಿ ಜೀವರಾಶಗಳ ತಳಮಳೆನಗೊಂಡು ಕೆರ್ರನ ಬಾಯಿ ಬಿಕ್ಕಿದ ಸಪ್ತ ಸಮುದ್ರ ಗಟ್ಟಿಗೆ ನಡಗಿದ ಬಲೇ ಸಾರಥಿ ಭೂಪತಿ ಇತ್ತವ ಚಿಟ್ಟೇಟ ಕಳೆಯನ್ನು ನಾಮಂಕಿತರಿದ್ದೆ ಸಾರಥಿ ಗೋಡೆ ಕೊಡಿಸುವ ಸಡಲನ ಹರ್ಪಟಕ್ಕೆ ಚಟ್ಟೆಲ್ಲಂಬ ಸಡಲನ ರಭಸಕ್ಕೆ ಬೇರು ಬಗೆಲ್ಲ ಅನಿಸುವ ದಿಕ್ಪಾರು ದೇವತೆಗಳ ಕಾರಭಾರಂ ತಗ್ಗಿಸ ದೇಶ ತಗ್ಗಿಸುವ ಮಿಕ್ಕಿದ ರಕ್ಕಸರ ಸಮ್ಮೇಳನ ಕೂಡ ತ್ರಿಲೋಕಂಪುರಕ್ಕೆ ಯಾವತ್ತು ರಾಜನ ತೆಗೆಸಿದ್ರು ಭೂಪತಿ ಇಂತಹ ವೀರಾದಿ ವೀರ ರಣಭಯಂಕರ
ಆತಳ ವಿತಳ ಪಾತಾಳ ಲೋಕಕ್ಕೆ ಒಡೆಯನಾದ ಐರಾವಣ ತಮ್ಮ ಮೈರಾವಣದಿಂದ ಅಡಿಗಡಿಯ ಡಂಗೂರವನ್ನು ಹೊಡೆದುವಂತ ನನಗೆ ಸೂತ ಸೊಗಣ ಪ್ರಖ್ಯಾತ. ಬರೇ 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 ಮೈರಾವಣ ಮಹಾರಾಜರ ನೀವಾದರೆ ಅಂದವಾದ ಈ ಸಭಾಮತಕ್ಕೆ ಬಂದ ಕಾರಾರ್ಥವೇನು ದೇವ ದಿವ್ಯ ಪ್ರಭಾವ ಸಾರಥಿ ಭೂಪತೆ ಬಂಗಾರದಿಂದ ಕಂಗೊಳಿಸುವ ರಂಗ ಮಂಟಪಕ್ಕೆ ಬಂದ ತಾತ್ಪರ್ಯ ಏನೆಂದು ಕೇಳಿದ್ಯಾ? ಹೌದು ದೇವ. ಹಾಗಾದರೆ ಇತ್ತಗವ ಸಾರಥಿ ನಮ್ಮ ಅಣ್ಣನಾದ ಐರಾವಣ ಆಜ್ಞಾನುಸಾರವಾಗಿ ನಡೆದುಕೊಳ್ಳುವ ಕಾರಣ ಬರಣವಾಯ್ತಾ ಖಂಡಿಯ ಸಾರಥ್ಯ ನಮ್ಮ ಆಜ್ಞೆ ಸಂತೋಷವಾಗಿ ಜಾಗೃತೆ ನಿಮ್ಮಿಷ್ಟ ಅಂತ ಅಲ್ಲ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಐಶ್ವರ್ಯ ಮತ್ತು ಮೇಲೆ ಕೇಳೋ ನಿಜ. ಆಹೋ ತಮ್ಮನಾದ ಮೈರಾವಣ ನಮ್ಮ ರಾಜಮಂಡಲು ಯಾವ ಪ್ರಕಾರವಿರುವುದು? ಯಾವ ಪ್ರಕಾರವಾಗಿರುವುದು ಅಗ್ರಜ? ಎಮ್ಮೆಗೆ ಕೊಪ್ಪು ಕಾಣಿಗೆ ಕೊಡತಕ್ಕವರು ಸರಿಯಾಗಿ ತಂದು ಕೊಡುವರೋ ಇಲ್ಲವೋ? ಬರ್ರೇ. ಸಕಲ ದೇವತೆಗಳನ್ನು ಸಂಹಾರ ಮಾಡಲು ಕಳಿಸಿರೋರು ತಮ್ಮ. ಇದರ ವರ್ತಮಾನ ತಮ್ಮ ಇದೇ ನಿನಗೆ ನೇಮ. ಆಹೋ ತಮ್ಮನಾದ ಮೈರಾವಣನೇ, ನಿನ್ನ ಗಂಡ ಕಲಿತನಕ್ಕೆ ಪರ ರಾಜರು ಬೆದರಿ ಬೆಂಡಾಗಿ ಅನೇಕ ತರದಿಂದ ತಮ್ಮ ತಮ್ಮ ಕಟ್ಟಳೆಯ ಪ್ರಕಾರ ತಕ್ಕಷ್ಟು ದ್ರೋಹ ಸಲ್ಲಿಸುತ್ತಿರುವರು. ಇದಕ್ಕೆ ತಪ್ಪಿದರ ಬಳಿರ್ರಿ. ಎದುರಾಗಿ ನಿಂತವರ ಶಿರವನ್ನು ಗಗನಾಂತರಕ್ಕೆ ಆರಿಸುವರವನ ಅಣ್ಣ ರಾಜಗಿರಣ್ಣ. ಆಹೋ ತಮ್ಮನಾದ ಅನುಜ, ಆ ಲಂಕಾಧೀಶನಾದ ರಾವಣನ ಒಂದು ಗುಪ್ತವಾದ ಪತ್ರವನ್ನು ಬರೆದು ದೂತನ ಮೂಲಕ ತಿಳಿಸಿರುವನು. ಹೌದೇನ ಅಗ್ರಜ? ಅದನ್ನು ನೋಡಿ ಚೆನ್ನಾಗಿ ಓದಿ ಹೇಳುವಂತನಾಗ ಅನುಜ ಈ ಮಾತು ಸಹಜ. ಅಹೋ ಅಗ್ರಜ, ಅಹೋ ಅನುಜ, ಈ ಪತ್ರ ಓದುತ್ತಾನೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅದೇನು ಅನುಜ? ಸಕಲೇಶ್ವರ ಸಂಪತ್ತ ಭರತರಾದ ಪಾತಾಳ ಲೋಕಕ್ಕೆ ಒಡೆಯರಾದ ಐರಾವಣ ಮೈರಾವಣ ಇವರ ಸನ್ನಿಧಿಗೆ ನಿಮ್ಮ ಪ್ರೀತಿಯ ಲಂಕಾಧಿಪತಿಯಾದ ದಶಗಂಡನ ತಿಳಿಸುವುದು ಏನೆಂದರೆ, ಅದೇನು ಅನುಜ? ನಾನು ನಿಮ್ಮ ಗುಪ್ತ ಸಂಗಾಣ ಮಾಡುವ ವಿಷಯವಿರುತ್ತದೆ. ಜಾಗೃತಿಯಿಂದ ಬರಬೇಕು ವಿನಂತಿ. ತಿಳಿದ ಲಂಕಾಧೀಶನ ಪತ್ರದ ಸಂಗೀತ. ಆಹೋ ತಮ್ಮನಾದ ಮೈರಾವಣ, ಅಣ್ಣನಾದ ಐರಾವಣ, ಯಾವತ್ತು ವರ್ತಮಾನ ತಿಳಿದಂತಾಗಿತ್ತು. ನಮ್ಮ ರಾಜವನ್ನ ಬಿಟ್ಟು ನಾವಿರುವರ ಹೋದರೆ ನಮ್ಮ ರಾಜನ ಗತಿಯನ್ನು ತಮ್ಮ ತಿಳಿಬಳಿದ್ರ ಮರ್ಮ. ಅಹೋ ಅಗ್ರಜ, ಅಹೋ ಅನುಜ, ಯಾವತ್ತು ರಾಜ್ಯಕ್ಕೆ ಕಟ್ಟಾಳೆ ಮಾಡಿ ಮಾಯಜಲ ಬಿಸಿಯೋಗನ ಅಣ್ಣ ಅಸಗುರುಗಣ್ಣ. ನಿನ್ನ ಇಷ್ಟದಿಂದ ಆಗಲ್ಲ ಅನುಜ. ಐಶ್ವರ್ಯ ಪ್ರಾಣಕಾಂತೆ ಕಾಂತ, ಕಾಂತೆ, ನೀನು ಹೋಗೋ ಪಯಣವೆಲ್ಲಿಗೆ? ನಾನು ಹೋಗುವಷ್ಟು ನಿನಗೆ ತೆಗೆಬೇಕು ಸುಂದರಿ. ಸುಂದರ, ಸುಂದರಿ, ನನಗಲ್ಲದೆ ಮತ್ತಾರಿಗೆ ಬೇಕಾಗಿರುವುದು? ಎಷ್ಟು ಮಾತುಕ ತಿಳಿಸೋದಲ್ಲ ಸುಂದರಿ. ಹೌದೇ? ಹೇ ಸುಂದರಿ, ಹೇಳುವಿನಿ ಕೇಳು. ಅದನ್ನು ಚೆನ್ನಾಗಿ ಹೇಳು. ಭೂಲೋಕದ ಮಾವೀರ, ಭಾರತದ ಧುರಧೀರ. ಕಾಂತ, ಕಾಂತೆ, ಸುಂದರ, ಪ್ರಿಯಕರ, ತಿಳಿಸೋ ಪಯಣದ ವಿವರ. ಲಲ 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 ಲಲ.
ಕಾಂತೆ ರತ್ನ ಖಚಿತವಾದ ರಥಕ್ಕೆ ಮುದ್ದಿನ ಕಳಸವನ್ನಿಟ್ಟು ಹಾ ಕೈಯಲ್ಲಿ ಅಶ್ರುಗಳನ್ನು ಬಂಧಿಸಿ ಧನುಧಾರಿಯಾಗಿ ನೀನು ಹೋಗುವುದೆಲ್ಲಿಗೆ ಕಾಂತ ತಿಳಿಸಬೇಕು ಮಹಾಗುಣವಂತ. ಎಲೆ ಪಟ್ಟ ವರ್ಧಳದ ಪ್ರಾಣ ನಾಯಕಿ ಪ್ರಾಣನಾಯಕ ಈ ದಾತ್ರಿ ಮಂಡಲ ತಟ್ಟನ ಕುಟ್ಟಿ ಒಟ್ಟು ಮಾಡ ತೂರಿ ಬಿಡುವ ದಿಟ್ಟಾದ ದಿಟ್ಟ ಪಾತಾಳ ಲೋಕಕ್ಕೆ ಒಡೆಯನಾದ ನಾನು ಭೋಗವಷ್ಟು ನಿನಗೆ ತಕ್ಕಬೇಕು. ಇದೇ ಸುಂದರಿ ಸುಂದರ ಚಂದದಿಂದ ನಿನ್ನ ಅರಮನೆಯಲ್ಲಿ ಇರುವುದೇ ಬಿಟ್ಟು ಈ ರಾಜ ಕಾರ್ಯಾರ್ಥ ನಿನಗೆ ತಕ್ಕಬೇಕ ಸತಿ ಸುಬ್ರಾಹ್ಮಣ್ಯಕ್ಕೆ ಪತಿ ಅಹೇ ಸುಂದರಿ ನನಗಲ್ಲದೆ ಇನ್ಯಾರಿಗೆ ಬೇಕಾಗಿರುವುದು? ಎಷ್ಟು ಮಾತ್ರಕ್ಕೆ ತಿಳಿಸೋದಲ್ಲ ಸುಂದರಿ, ಏತಕ್ಕೆ ತಿಳಿಸುವುದಿಲ್ಲ? ಸತ್ಯಳ ಮುಂದೆ ತಿಳಿಸಕಾರವು ಎಂದೆಂದು ಜಯವಾಗದ ಸುಂದರಿ. ಹೌದೇ? ಹೌದು ಸುಂದರಿ. ಕೈ ಹಿಡಿದ ಸಹದಾರ್ಗಿಣಿ ಸುಖ ದುಃಖದೋಳು ಸಮಭಾಗಿನಿ ಕೈ ಹಿಡಿದ ಸಹದಾರ್ಗಿಣಿ ಸುಖ ದುಃಖದೋಳು ಸಮಭಾಗಿನಿ ನಿನ್ನಯ ಪ್ರಿಯ ರಾಣಿಯ ಸಂಜಯ ಪರಿಹರಿಸಯ ನಿನ್ನಯ ಜೀವನದೊಡೆಯ ಲಲ 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 ಲಲ. ಕಾಂತ ಅಂದ್ರೆ ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ಮೇಡಮ್ ನೀರು ಕುಡಿತೇನ ಒಳ್ಳೆ ಜೀವದಂಗ ಇದೆ ಗಂಡ ಹೇಳುವುದಕ್ಕೆ ಬಂದಿರುವೆನು ಸುಂದರ. ಅಹೇ ಸುಂದರಿ. ಆದ ಕಾರಣ ನೀನು ಸರ್ವತ ಹೋಗುವುದೆಲ್ಲಿಗೆ ಎಂದು ಸತಿಯಳಾದ ಹೆಣ್ಣು ಮುಂದೆ ತಿಳಿಸಬೇಕು ಕಾಂತ. ತಿಳಿಸಿ ನೋಡು ಮಹಾಗುಣವಂತ. ಎಲೆ ಸರಸ ಪ್ರಿಯ ಮಾತ ಬರಿತಾಳಲೆ ಸುಂದರಿ. ಸುಂದರ ಬಳಿರೇ ಬಿಂಕದಿಂದ ಪಾತಾಳ ಲೋಕಕ್ಕೆ ಸಂಖ್ಯೆಯಿಲ್ಲದ ದೂರವಾಗಿ ಕೂಡಿಕೊಂಡಿರುವ ಆ, ಲಂಕಾನಗರವಂತೆ ಸುಂದರಿ. ಸುಂದರ ರಾವಣ ಸೂರ್ಯನಿಗೆ ಏನೋ ಒಂದು ಗುಪ್ತ ಆಲೋಚನೆ ಇರುವುದಂತೆ. ಇಂದಿನ ದಿನ ರಾಜ್ಯಕ್ಕೆ ಕಟ್ಟೋಳು ಮಾಡು ಹೋಗುವ ಸುಂದರಿ. ಕಮಕ್ಕಂದರೆ ಸುಂದರ ಸುಂದರಿ. ಆ ರಾವಣ ಸೂರನ ಜೊತೆಗೂಡಿ ಯುದ್ಧಕ್ಕೆ ಹೋಗುವೆಯಾ? ಹೌದು ಸುಂದರಿ. ಆ ಲಂಕಾ ದೇಶನನ್ನು ಜೊತೆಗೂಡಿ ಯುದ್ಧಕ್ಕೆ ಹೋಗುವೆಯಾ? ಹೌದು ಕಾಂತೆ. ಅವನು ಸಾಮಾನ್ಯ ಧವನಿಯಿಂದ ತಿಳಿದುಕೊಂಡಿರುವೆಯಾ? ನಾನೇನು ಸಾವಧಾನ ಅವರು ಮಹಾದೇವತರಿರುವರು. ನಾನು ರಾಕ್ಷಸ ಕುಲ ಸುಂದರಿ. ಹೌದೇ? ಹೌದು ಕಾಂತೆ. ರಾಕ್ಷಸರಿಗೂ ದೇವತರಿಗೂ ಈಡಾಗುವುದೇ ಸಾಗಾದ ಇಡೋ ಸುಂದರಿ. ಐರಾವಣ ಸುಂದರಿ ಸತಿಯ ಮಾತನ್ನು ಕೇಳು. ಸಾಧ್ಯವಾದ ಕೇಳುವುದಿಲ್ಲ. ಹೇಳುವನೆ ಕೇಳು. ಅದನ್ನು ಚೆನ್ನಾಗಿ ಹೇಳು. ಭಾರತ ಧೀರ ಕುಮಾರ ಸುಂದರ ನಲ್ಲನ ಸವಿ ಮಾತೊಂದ ಇರುವೆಯ. ಸುಂದರ ಏ ಸುಂದರಿ ನಲ್ಲ ನಲ್ಲೇ ನೋಡುತ್ತಿರುವ ಸುಂದರಿ. ಕಾಂತೆ ಓ ನಲ್ಲನೆ ಸವಿ ಮಾತೊಂದ ಇರುವೆಯ.
ಮಾತು ಮೀರಿ ನೀನು ದೂರಕ್ಕೆ ಹಿಂದು ಹೋಗುವೆ ಏನು ಮೀರಬೇಡ ಎನ್ನ ಮಾತನ ಹರ ಮುಗಿಯುವೆ ನಾ ಸುರಬಾಗುವೆ ಕೇಳೆನ್ನ ಮಾತನ ಓ ನಲ್ಲನೆ ಸವಿ ಮಾತೊಂದ ವಿಜಯ ನಾ ಹೇಳು ಮಾತನ್ನು ಕೇಳು ಕಾಂತ ಅಹೇ ಕಾಂತೆ ಸುಂದರ ಸುಂದರಿ ಆ ಲಂಕಾಧೀಶನಾದ ರಾವಣನಲ್ಲಿ ಯುದ್ಧಕ್ಕೆ ಹೋಗುವೆನೆಂದು ಹೇಳ್ತಿರುವೆಯಲ್ಲ ಹೌದು ಸುಂದರಿ ಅವರು ಸಾಮಾನ್ಯದವನಲ್ಲ ಕಾಂತ ನಾನೇನ ಸಾವನನ್ನು ತಗೊಂಡ್ರೆ ಸುಂದರಿ ಸುಂದರ ಸುಂದರಿ ಏನಾದರೊಂದು ಮೋಸ ಉಂಟಾಗುವುದೆಂದು ನನಗೆ ಸಂಶಯವಾಗುವುದು ಆ ಆದ ಕಾರಣ ಸತ್ಯಳ ಮಾತನ್ನು ಧಿಕ್ಕಾರ ಮಾಡಿ ರಾವಣನಿಗೆ ಯುದ್ಧಕ್ಕೆ ಹೋಗುವುದು ಬೇಡ ಪ್ರಿಯ ಕೇಳನೇ ಇತ್ತ ನುಡಿಯ ಆ ಹೇ ರಮಣಿ ರಮಣ ರಾವಣ ಸೂರನು ಎನ್ನನ್ನು ಮೋಸ ಮಾಡವನೆಂದು ಭಯ ಎನ್ನ ಮುಂದೆ ಹೇಳುವಿಯಾ ಹೌದು ಕಾಂತ ಬಳಿರೇ ಯಕ್ಷ ಸಿದ್ಧ ಕಿಂಪುಸರ ಬಂದರು ಎನ್ನ ಕೂಡ ಯುದ್ಧವನ್ನ ಮಾಡಿ ಗೆದ್ದುವರುಂಟೆ ಇದೇ ಸುಂದರಿ ಸುಂದರ ಇಂಥ ಸಂಶಯನ್ನ ಹಚ್ಚಿಕೊಳ್ಳದನ್ನ ಪ್ರೇರಣಕ್ಕೆ ಅಡ್ಡಗಳ ಸತಿ ನಿನಗೆ ಅದಕ್ಕೆ ಬೇಕ ಈ ರಾಜರ ಸಂಗತಿ ಕಾಂತ ಕಾಂತೆ ಸುಂದರ ಸುಂದರಿ ನಾನು ಎಷ್ಟು ಹೇಳಿದ್ರು ಒಂದೇ ಹಠವನ್ನು ಹಿಡಿದಿರುವೆಯಲ್ಲ ಹೌದು ಸುಂದರಿ ಸತ್ಯಳ ಮಾತಿಗೆ ಧಿಕ್ಕಾರವನ್ನು ಮಾಡುವೆಯಾ ಎಷ್ಟು ಮಾತಕ್ಕೆ ಕೇಳಬಲ್ಲ ಸುಂದರಿ ಹೇಳುವಿನಿ ಕೇಳು ಅದನ್ನ ಚೆನ್ನಾಗಿ ಹೇಳು
ಕಾಂತ ಹೇ ಕಾಂತೆ, ನಾನು ಎಷ್ಟು ವಿಧದಿಂದ ಬೇಡಿಕೊಂಡರು ನೀನು ಒಂದೇ ಹಠದಿಂದ ಆ ಲಂಕಾದೇಶನ ರಾವಣನಲ್ಲಿಗೆ ಯುದ್ಧಕ್ಕೆ ಹೋಗುನೆಂದು ಹೇಳ್ತಿರುವೆಯಲ್ಲ. ಹೌದು ಸುಂದರಿ. ಆತನನ್ನು ಜಯಿಸಿ ಬರಲು ನಿನ್ನಿಂದ ಆಗುವುದಿಲ್ಲ. ಎಷ್ಟು ಮಾತ್ರಕ್ಕೆ ದೇಶವರನ್ನು ಸುಂದರಿ. ಸುಂದರ ಸುಂದರಿ. ಹೈರಾವಣ, ಹೇ ಸುಂದರಿ, ಸತ್ಯಳ ಮಾತನ್ನು ಧಿಕ್ಕಾರ ಮಾಡದೆ ಕದನಕ್ಕೆ ಹೋಗುವುದು ಬೇಡ ಕಾಂತ. ಬಿಟ್ಟು ಬಿಡು ನಿನ್ನ ಪಂಥ. ಎಲೆ ಬಡ ನಡುವಿನ ಮಾಡದಿ ಶಿರೋಮಣಿ ಕಾಂತ ಲಂಕಾದೀಸಲ್ಲಿ ರಾವಣಲ್ಲಿಗೆ ಹೋಗಬೇಡಂದು ಹೇಳಿವೆಲ್ಲ. ಆದ ನಿನ್ನ ಕಂಡಿರುವ ಕೆಟ್ಟ ಗುಣಗಳು ಯಾವ ಇಲ್ಲ. ಹೇ ಸುಂದರಿ, ಸುಂದರ ಇಲ್ಲದ ಸಮ್ನೆಯನ್ನ ಅಚ್ಚಗೊಳ್ಳದನ್ನ ಪ್ರಯಾಣಕ್ಕೆ ಅಡ್ಡಗಳ ಸತಿ ನಿನಗೆ ತಕ್ಕದಾಗ ಈ ರಾಜರ ಸಂಗತಿ. ಕಾಂತ ಕಾಂತೆ, ಈ ಸಂಗತಿ ಏಕೆ ಬೇಕೆ ಎಂದು ಕೇಳಿದೆಯಾ? ಹೌದು ಸುಂದರಿ. ನೀನ್ಯಾರು? ನಾನು ಪತಿ ಸುಂದರಿ. ನಾನ್ಯಾರು? ನನ್ನ ಹೆಂಡತಿ ಸುಂದರಿ. ಅದಕ್ಕೆ ಕೇಳುತ್ತಿರುವೇನು? ನಾನು ಎಷ್ಟು ಮಾತು ಕೇಳುವುದಿಲ್ಲ ಸುಂದರಿ. ಈ ಸಮಯದಲ್ಲಿ ತಿಳಿಸುವುದಿಲ್ಲ ಸುಂದರಿ. ಮತ್ತೆ ಯಾವ ಸಮಯದಲ್ಲಿ ತಿಳಿಸು? ಸಮಯ ಬಂದ ತಿಳಿಸೋಣ ಸುಂದರಿ. ಯಾವಾಗ ಬರುವುದು ಸಮಯ? ಇವಾಗ ಬರುವುದು ಸುಂದರಿ. ಮತ್ತೆ ತಿಳಿಸು. ತಿಳಿಸೋಣ, ಹೇಳೋ ಸುಂದರಿ. ನೀನ್ ಹೇಳು, ನಾನಲ್ಲ. ಕಾಂತ ಎಷ್ಟು ಮಾತಕ್ಕೆ ತಿಳಿಸೋದ್ರ ಸುಂದರಿ. ಹೌದೇ? ಹೌದು ಸುಂದರಿ. ಹೇಳುವನಿ ಕೇಳು. ಅದನ್ನು ಚೆನ್ನಾಗಿ ಹೇಳು. ನೀನೆ ನನ್ನ ಧೀರ, ನೀನೆ ನನ್ನ ಶೂರ, ಬಳಿ ಬಾರೋ ನನ್ನ ಸುಂದರ. ಬಾರೋ ಪ್ರೇತಮ, ಬಾರೋ ಚಂದ್ರಮ, ಬಾರೋ ಪ್ರೇತಮ ನನ್ನ ಚಂದ್ರಮ, ಬಾರೋ ಪ್ರೇತಮ ನನ್ನ ಚಂದ್ರಮ. ಅರಸವಾದ ನಾದಗಳ ಸತಿಯನ್ನು ಕೊಲ್ಲಲು ಬಾಬಾರೋ ನನ್ನ ತೀರನೇ. ನಿನ್ನನ್ನು ಮೆಚ್ಚಿರುವೆ, ನಿನಗಾಗಿ ಕಾದು ಕೇಳನ್ನ ಮಾತನ್ನು ನೀ. ಬಾರೋ ಪ್ರೇತಮ, ಬಾರೋ ಚಂದ್ರಮ, ಬಾರೋ ಪ್ರೇತಮ ನನ್ನ ಚಂದ್ರಮ, ಬಾರೋ ಪ್ರೇತಮ ನನ್ನ ಚಂದ್ರಮ. ಸುಂದರ ಹೇ ಸುಂದರಿ. ನಲ್ಲ ನಲ್ಲೇ ಧೀರ. ಹೇ ಸುಂದರಿ. ಹೌದೇ? ಹೌದು ಸುಂದರಿ. ಕಾಂತ ಕಾಂತೆ, ನಾನು ಎಷ್ಟು ಬೇಡಿಕೊಂಡರೂ ರಾವಣನಲ್ಲಿಗೆ ಒಂದೇ ಹಠದಿಂದ ಯುದ್ಧಕ್ಕೆ ಹೋಗಿ ಜಯಿಸಿ ಬರುವೆನು ಎಂದು ಒಂದೇ ಹಠವೊಂದಿರುವೆಯಲ್ಲ. ಹೌದು ಸುಂದರಿ. ಅವನು ಮಹಾಶೂರನಿರುವನು, ನಾನೇನು ಸಾಮಾನ್ಯ ತಿಳ್ಕೊಂಡ್ರೆ ಸುಂದರಿ. ಮಹಾದೈತನಿರುವನು. ನಾನು ನಾನು ರಾಕ್ಷಸ ಕುರುದನು ಸುಂದರಿ. ಹೌದೇ? ಹೌದು ಸುಂದರಿ. ಕಾಂತ ಕಾಂತೆ, ಸತ್ಯಳ ಮಾತನ್ನು ಧಿಕ್ಕಾರ ಮಾಡಿ ನೀನು ಹೋದ್ರೆ ನಿನಗೆ ಜಯವು ಎಂದಿಗೂ ಸಿಗಲಾರದು. ಎಷ್ಟು ಮಾತ್ರಕ್ಕೆ ಹೋಗೋದನ್ನು ಬಿಡದವಲ್ಲ ಸುಂದರಿ. ಸತ್ಯಳ ಮಾತನ್ನು ಕೇಳಬೇಕು ಪ್ರಿಯಾ. ಮುಗಿವೇನು?
ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಮೈ ಮಾಡ್ತಿರ್ವೆಯಾ? ಏ ಸುಂದರಿ, ಮೈ ಮಾಡ್ತಿರ್ವೆಯಾ? ಹೌದು ಸುಂದರಿ. ಹೌದೌದು, ಮರೆಯಲೇಬೇಕು. ಬಾರೋ ಸುಂದರ ಎನ್ನ ಚಂದಿರ, ಬಾರೋ ಸುಂದರ ಎನ್ನ ಚಂದಿರ, ಪ್ರಿಯತಮ ಬಾರೋ ಸುಂದರ ಎನ್ನ ಚಂದಿರ. ನಿನ್ನಯ ಮಾತನೋ ಕೇಳು ಎಂದೆನೋ, ನಿನ್ನಯ ರೂಪಕ್ಕೆ ಬಳಿಗೆ ಬಂದೆನೋ. ನಿನ್ನಯ ಮಾತನೋ ಕೇಳು ಎಂದೆನೋ, ನಿನ್ನಯ ರೂಪಕ್ಕೆ ಮಳೆಗೆ ಬಂದೆನೋ. ಪ್ರಿಯತಮ ಬಾರೋ ಪ್ರಿಯತಮ ಎನ್ನ ಚಂದ್ರಿಮ, ಬಾರೋ ಪ್ರಿಯತಮ ಎನ್ನ ಚಂದ್ರಿಮ. ಸುಂದರವಳ ಕನ್ನಡದಲ್ಲಿ ಚಂದ್ರಾಸೈನಿ ಕಾಂತ, ರಾವಣ ಸೂರನಲ್ಲಿಗೆ ಹೋಗಬೇಡೆಂದು ಹೇಳಿ, ರಾವಣ ಸೂರನಲ್ಲಿಗೆ ಹೋಗಬೇಡೆಂದು ಹೇಳಿವೆಲ್ಲ. ಹರಿಹರ ಬ್ರಹ್ಮಾದಿ ಒಂದು ಗುಡಿ ಬಂದರು ಎನ್ನಮ್ಮ ಕೊಲ್ಲುವುದು ಸಾಧ್ಯವಿಲ್ಲ. ಏ ಸುಂದರಿ, ಸುಂದರ ಅದು ಹೇಗಂದರೆ ಎನ್ನ ಪ್ರಾಣದ ರಾಶಿಯನ್ನು ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಏ ಸುಂದರಿ, ಸುಂದರ ಸಪ್ತ ಸಮುದ್ರಗಳ ಮಧ್ಯದೊಳ ಒಂದು ದೀಪ ಇರುವುದು, ದೀಪದ ಮಧ್ಯದೊಳಗೆ ಗಂಗಾ ಸರೋವರ ಇರುವುದು, ಗಂಗಾ ಸರೋವರ ಮಧ್ಯದೊಳು ಒಂದು ಮರ ಇರುವುದು, ಮರೆಯ ತುದೆ ಮೇಲ್ ಭಾಗಗಳೊಂದು ಕಳಸ ಇರುವುದು. ಸುಂದರಿ, ಸುಂದರ ಅದನ್ನು ಕಾಯಲಿಕ್ಕೆ ಶಾಸ್ತ್ರಾದ ಗುಂಗೂರ ಉಳುಗಳಿರುವವು. ಅಲ್ಲಿಗೆ ಹೋಗಲು ದೇವತೆಗಳಿಗಾಗಲು ರಾಕ್ಷಸಗಳಿಗಾಗಲು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಹೋದವರು ಇನ್ನು ತಿರುಗಿ ಬರಲು ಸಾಧ್ಯವಿಲ್ಲ. ಇಂಥ ವಿಕ್ರಮನೆಗಳ ಭಯಂಕರರಿಗೆ ಬಳಿರಿ. ಪ್ರಾಣದ ಭಯವನ್ನು ಹೇಳಿಯ ಸುಂದರಿ, ಕಂಡರೆ ಕಾಂತ, ಸಾಧ್ಯ ನಾನು ಎಷ್ಟು ಹೇಳಿದ್ರು ನನ್ನ ಮಾತಿಗೆ ನೀನು ಬೆಲೆ ಕೊಡಲಿಲ್ಲ. ಸಾಧ್ಯವಾಗಿ ಕೇಳುವುದಿಲ್ಲ. ಹೌದಲ್ಲವೇ? ಹೌದು ಸುಂದರಿ. ನೀನು ಹೋಗುವ ಕರೆ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಪೀಠವನ್ನು ಅಲಂಕರಿಸು ಕಾಂತ, ಮಹಾಗುಣವಂತ. ಸರ್ನವರು ಐರವನ ಪಾತ್ರ ಮಾಡಂತೆ ಅವ್ರಿಗೆ 200
ಸುಂದರ ಸುಂದರಿ ಸಾಕಾಗಲಿಲ್ಲವೇ? ಅನುರಾಗದ ಹೊಸ ಆನಂದವೋ ಅಂತ ಬಹುಜನ್ಮದ ನಮ್ಮ ಸಂಬಂಧವೋ ಹೂವಾಗಿ ಮನಜೇನಾಗಿ ಹೂವಾಗಿ ಮನಜೇನಾಗಿ ಜೀವನದ ಸಾಗರದೇ ಜೀವನದ ಸಾಗರದೇ ಅನುರಾಗದ ಹೊಸ ಆನಂದವೋ ಇಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ನಿನ್ನ ಕೂಡುವ ಆಸೆ ಅಂತರಾಳದಲ್ಲೇ ನೀನು ನೂರು ನೆನಪು ನನಗೆ ಅಂತರಾಳದಲ್ಲೇ ನೀನು ನೂರು ನೆನಪು ನನಗೆ ಓ ನನ್ನ ನಲ್ಲನೆ ಕ್ಷೇಮವಾಗಲಿ ಕಾಂತ ನಿನಗೆ ಹೋಗುವುದು